ಹಿಂದಿಲಿ ಲ್ಯಾಮ್ ಹತ್ ಅಂದ್ರೆ ಬಾ ಅಂತ, ಚೈ ಅಂದ್ರೆ ತಿರುಗು ಅಂತ, ಈಗ ಹಿಂದಿಲಿ ಬೈಟ್ ಅಂದ್ರೆ ಹಿಂದಿ, ತೋಲ್ ಅಂದ್ರೆ ಕಾಲೆತ್ತು ಅಂತ, ಕುಲೆ ಅಂದ್ರೆ ಅರ್ಧ ಕೂರು ಅಂತ, ಅವೆಲ್ಲ ಸ್ವಲ್ಪ ಹಿಂದಿ ಕನ್ನಡ ಹಿಂದಿ ಇದು ಇವ್ರ ಭಾಷೆ ಮಿಕ್ಸ್ ಮಾಡಿ ನಾಳೆ ನಾವ್ ಅದ್ರ ಸರಪಳಿ ಹಾಕಿರ್ತೀವಲ್ಲ ಅದು ಎಳ್ಕೊಂಡ್ ಹೋಗಿರ್ತದೆ. ಆ ಎಳ್ಕೊಂಡು ಅದ್ರಿಂದನೇ ನಾವು ಈಗ ಇವತ್ತು ಬಿಡ್ತೀವಿ ಸಂಜೆ, ಅಲ್ಲಿ ಒಂದ್ ಸೊಪ್ಪು ಹಾಕಿ ಬಂದಿರ್ತೀವಿ ನಾವು, ಇಂಥ ಜಾಗ ಬಿಟ್ಟಿದೀವಿ ಅಂತ, ಯಾಕಂದ್ರೆ ನಮ್ ಜ್ಞಾಪನ ಶಕ್ತಿ ಇರಲಿ ಅಂತ. ನಾಳೆ ಬೆಳಿಗ್ಗೆ ಅದೇ ಆ ಸೊಪ್ಪು ಹಾಕಿರೋ ಜಾಗದಿಂದ ಸ್ಟಾರ್ಟ್ ಮಾಡ್ತೀವಿ, ಅದು ಚೈನ್ ಹೆಂಗ್ ಹೇಳ್ಕೊಂಡು ಅಲ್ಲಿಂದ ಟ್ರ್ಯಾಕ್ ಮೇಲೆ ನಾವು ಹೋಗಿ ಆನೆ ಇಟ್ಕೊ ಬರ್ತೀವಿ. 4 ತಿಂಗಳಿಗೆನೆ ಕಿರಾಲಿಂದ ಒಳಗಡೆ ಅಭ್ಯಾಸ ಮಾಡಿ ತೆಗೆದ್ಬಿಡ್ತೀವಿ. ಹೊರಗಡೆ ಕೆಲಸ ಜಾಸ್ತಿ ಇರ್ತದೆ ಅದಕ್ಕೆ. ನಾವು ಒಳಗಡೆ ಅದಕ್ಕೆ ಅದ್ರ ಹತ್ರ ಸೇರಕ್ಕೆ ನಾವು 4 ತಿಂಗಳು ಟೈಮ್ ತಗೊಂಡು ಇದ್ ಮಾಡಿರ್ತೀವಿ. ಹೊರಗಡೆ ಬಂದ್ಮೇಲೆ ಪ್ರತಿ ಒಂದ್ ಕೆಲಸ ಕಲಿಬೇಕಾದ್ರೆ 2 ವರ್ಷ ಬೇಕು ಕಂಪ್ಲೀಟ್. ಅವ್ರ ವಾಯ್ಸು, ಅವ್ರ ಸ್ಮೆಲ್, ಅವ್ರ ಮಾತು, ಅವ್ರು ನೋಡ್ಕೊಂಡಿರೋ ರೀತಿ ಎಲ್ಲ ಅದಕ್ಕೆ ಒಕ್ಕೊಬಿಟ್ಟಿರ್ತಾರೆ ಅವ್ರಿಬ್ಬರಿಗೆ. ಈಗ ಯಾರು ಬಂದ್ರೆ ಸ್ಮೆಲ್ ತಗೋತಿದೆ ಫಸ್ಟೇ, ಸುಳ್ಳೆ ಫಸ್ಟೇ ಕೆಳಗಡೆಯಿಂದಾನೇ ಸ್ಮೆಲ್ ತಗೊಂಡಿರ್ತದೆ ಅದು, ನಮ್ಮವನ ಬೇರೆಯವನ ಅಂತ. ಆದ್ಮೇಲೆ ಗೊತ್ತಾಯ್ತು. ಹಂಗೆ ಸ್ನೇಹಿತರೆ, ಇನ್ನೊಂದು ಆನೆ ಬರ್ತಾ ಇದೆ, ನೀವು ನೋಡ್ತಾ ಇದ್ರ ದಸರಕ್ಕೆ ಬರುವಂತ ಆನೆ. ಇವನು ಶ್ರೀಕಂಠ ಅಂತ. ಇವನು ಏನು ಬಹಳ ಮುದ್ದಾಗಿದ್ದಾನೆ. ಇವನು ಶ್ರೀಕಂಠದಿಂದ ಮಾತಾಡ್ಸೋಂಥ ಸಮಯ ಈಗ. ಈ ಮತಿಗೌಡ್ ಕ್ಯಾಂಪಿಂದ ಈ 3 ಆನೆಗಳು ದಸರಕ್ಕಾಗಿ ಬರ್ತವೆ. ಅದ್ರ ಮೇಲೆ ಕೂತಿರೋಂಥವ್ರು ಸರ್ ನೀವಲ್ವಾ ಇದಕ್ಕೆ ಮಾವುತ? ಸರ್ ನಿಮ್ಮ ಹೆಸರೇನು? ಓಂಕಾರ ಅವರು ಇದರ ಮಾವುತ. ರಾಧಾಕೃಷ್ಣ ಅಂತ ಇನ್ನೊಬ್ರು ಮಾವುತ ಇದ್ದಾರೆ, ರಜಾ ಇದ್ದಾರೆ. ನಿನ್ನ ಹೆಸರೇನಪ್ಪ? ಪ್ರದೀಪ್ ನೋಡಿ ಇಲ್ಲಿ. ಬದಿ ಇಲ್ಲ, ಹಂಗೆ ನಿಲ್ಸಿ. ಇವನೇನ್ ಮಾಡಲ್ವಾ? ಏನ್ ಮಾಡಲ್ಲ ಇವೇ. ಇದು ತಗೊಳ್ಳಿ. ಈ ಆನೆ ಏನು ಶ್ರೀಕಂಠ ಆನೆ, ಶ್ರೀಕಂಠ ಅಂತ ಯಾಕೆ ಹೆಸರು ಬಂತು ಅಂತ ಶರೀಫ್ ಸಾಹೇಬ್ ಹೇಳ್ತಾರೆ. ಸರ್ ಹೇಳಿ. ಸರ್, ಇದು 2014ರಲ್ಲಿ ಕ್ಯಾಪ್ಚರ್ ಮಾಡಿದ್ದು. 2013ರಲ್ಲಿ ಏನೋ ಮೈಸೂರು ಮಹಾರಾಜರು ತೀರೋದಾಗ ಆವಾಗ ಹಿಡಿದೇನ್ 2 ತಿಂಗಳು 3 ತಿಂಗಳು ಹೆಚ್ಚು ಕಡಿಮೆ ಒಂದ್ 3 ತಿಂಗಳು 4 ತಿಂಗಳು ಕೆರಾಲಲ್ಲಿ ಇತ್ತು. ಆವಾಗ ಇದಕ್ಕೆ ಆ ಹೆಸರನ್ನ. ಎಲ್ಲಿಂದ ಹಿಡಿದ್ರಿ ಇವನ್ನ? ಇದು ಹಾಸನ ಸರ್, ಹಾಸನ ಹುಬ್ಳಿ ಬೆಟ್ಟ ಅಂತ. ಹುಬ್ಳಿ ಬೆಟ್ಟದಲ್ಲಿ ಹಿಡ್ಕೊಂಡ್ ಬಂದ್ರಿ. ಇದನ್ನ ಕಾರ್ಯಾಚರಣೆಯಲ್ಲಿ ಹಿಡಿದವ್ರು ಯಾರು? ಇದನ್ನ ಅಭಿಮನ್ಯು. ಸ್ನೇಹಿತರೆ, ಇವನನ್ನ ಶ್ರೀಕಂಠ ಅನ್ನೋ ಆನೆನ ಉಂಬ್ಳಿ ಬೆಟ್ಟ ಅಂತ, ಹಾಸನದಲ್ಲಿರೋ ಉಂಬ್ಳಿ ಬೆಟ್ಟ ಅನ್ನೋ ಪ್ರದೇಶದಿಂದ ಆನೆ ಕಾರ್ಯಾಚರಣೆ ಮಾಡಿ ಅಭಿಮನ್ಯು ಇವನನ್ನ ಹಿಡ್ಕೊಂಬಂದಾಗ ಇವನು ಹಿಡ್ಕೊಂಬಂದ ಕಾಲಕ್ಕೆ ನಮ್ಮ ಮೈಸೂರಿನ ಮಹಾರಾಜರಾದಂಥ ಶ್ರೀಕಂಠ ನರಸಿಂಹರಾಜ ಒಡೆಯರು ದೈವಾಧೀನರಾಗಿ 1-2-3 ತಿಂಗಳಾಗಿತ್ತು. ಇವನನ್ನ ತಂದು ಇಲ್ಲಿ ಪಳಗಿಸೋ ಅಷ್ಟೊತ್ತಿಗೆ ಇವನಿಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ ನೆನಪಿಗಾಗಿ ಶ್ರೀಕಂಠ ಅಂತ ಹೆಸರಿದ್ದಾರಲ್ವ ಸರ್? ಇವನು ಹೆಂಗೆ? ಇವನು ಎಲ್ಲ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆ, ಆನೆ ಕಾರ್ಯಾಚರಣೆ ಎಲ್ಲ ಹೋಗಿದ್ದಾನೆ ಸರ್. ಹೌದಾ? ಹೋಗಿದ್ದಾರೆ. ಈ ಸರಿ ಎಲ್ಲ ಕಾರ್ಯಾಚರಣೆ ಮಾಡಿದ್ದೀರಾ ಸರ್? ಮಾಡಿದ್ದೀವಿ. ನೀವೇ ಯಾವ್ದು? ನೀವ್ ಎಷ್ಟು ವರ್ಷದಿಂದ ಇದ್ದೀರಾ ಇವನ್ ಜೊತೆ? ನಾನೊಂದು 4 ವರ್ಷದಿಂದ ಇದ್ದೀನಿ ಸರ್. 4 ವರ್ಷದಿಂದ ಎಷ್ಟು ಕಾರ್ಯಾಚರಣೆ ಮಾಡಿದ್ದೀರಾ ಸರ್? ಆನೆದು ಒಂದು 15 ಆನೆ ಕಾರ್ಯಾಚರಣೆ ಮಾಡಿದೀವಿ. ಒಂದು 6-7 ಟೈಗರ್ ಕ್ಯಾಪ್ಚರ್ ಮಾಡಿದೀವಿ. 15 ಆನೆ, 7 ಹುಲಿ. ಸರ್ ರೀ, ನಿಮ್ ಭಯ ಆಗಲ್ವೇನ್ರಿ ನಿಮ್ಗೆ? ಇಲ್ಲ ಸರ್, ಭಯ ಏನಿಲ್ಲ. ಮಾನೆ ಇರೋದ್ರಿಂದ ನಮ್ಗೇನ್ ಭಯ ಆಗೋದಿಲ್ಲ. ಹೇಳ್ದಂಗೆ ಕೇಳ್ತಾನೆ ಇವನು. ಕೇಳ್ತಾನೆ ಸರ್. ಎಲ್ಲ ಆನೆ ಮೇಲೆ ನಂಬಿಕೆ ಸರ್. ನಮ್ಗೆ ನಮ್ಮ ಆನೆ ಇದೆ ಅಂದ್ರೆ ನಮ್ಗೆ ಯಾವ್ದು ಭಯ ಇರೋದಿಲ್ಲ. ನಮ್ಮ ಮೇಲೆ ಅವು ನಂಬಿಕೆ ಇಟ್ಟಿರುತ್ತೆ, ಅವು ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವಿ. ಎಂತ ಮಾತು ಹೇಳಿದ್ರು ನೋಡಿ ಶರೀಫ್ ಸಾಹೇಬ್ರು, ಎಂತ ಮಾತು ಹೇಳಿದ್ರು. ನಮ್ಗೆ ಆನೆ ಮೇಲೆ ನಂಬಿಕೆ, ಆನೆಗೆ ನಮ್ಮ ಮೇಲೆ ನಂಬಿಕೆ. ನೋಡ್ರಿ, ಜೀವನದ ಸರಳ ಸತ್ಯವನ್ನ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬಿಟ್ರು. ಇವನ್ ಹೆಂಗೆ? ಇವನು ತುಂಟನಾ, ಡಿಸೆಂಟಾ? ಡಿಸೆಂಟ್. 56 ವರ್ಷ ಈಗ. 56 ವರ್ಷ. ಸೈಲೆಂಟ್ ಆಗಿರ್ತದೆ, ಹೇಳಿದ್ನ ಮಾಡ್ಕೋಯ್ತದೆ. ಏನ್ ಹೇಳ್ತೀರಾ ಅದನ್ನ ಕೇಳ್ಕೊಂಡು ಹೋಯ್ತಾನೆ. ಏನ್ ಕೆಲಸ ಹೇಳ್ತೀವಿ, ಗಲಾಟೆ ಇಲ್ಲ, ಇನ್ನೊಂದಿಲ್ಲ, ಇಲ್ಲ, ಏನ್ ಗಲಾಟೆ ಇಲ್ಲ ಸರ್. ಇವ್ನು ಹಿಡಿದಾಗ ಎಷ್ಟು ವರ್ಷ ಇವನ್ಗೆ? ಹಿಡಿದಾಗ ಅದೇ ಸರ್ 2014. ಅಂದ್ರೆ 42 ವರ್ಷ. 42 ವರ್ಷ. ಓ, 42 ವರ್ಷಕ್ಕೆ ಹಿಡಿದಿದ್ದಾರೆ ಇವನ್ನ.
ಫುಲ್ ಮದ ಇತ್ತು ಅವಾಗ ಹಿಡಿಬೇಕಾದ್ರೆ. ಹೌದಾ? ಈ ಮದ ಇದ್ದಾಗ ಹೆಂಗ್ ಸರ್ ಹಿಡಿತೀರಾ? ಡಾಟಾ ಆಗಿರ್ತದಲ್ಲ, ಡಾಟಾ ಸ್ವಲ್ಪ ಅಗ್ರೆಸಿವ್ ಕಮ್ಮಿ ಆಗಿರ್ತದೆ. ಆವಾಗ ಈ ನಮ್ಮ ಆನೆಗಳು ಇತ್ತಲ್ಲ, ಅಭಿಮನ್ಯು, ಅರ್ಜುನ, ಇವೆಲ್ಲ ಸ್ವಲ್ಪ ಆದ್ರೂ ಫೈಟ್ ಮಾಡ್ತು ಬಟ್ ಅಭಿಮನ್ಯ ಬಗ್ಲಿಲ್ಲ, ಲಾರಿ ಹತ್ತಿಸ್ತ. ಹೌದಾ? ಬಾ 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 ಬಾ. ಆ ಪೂರ್ತಿ ನೀವೇ ಇದ್ದಿದ್ದು ಏನು? ಆದ್ಮೇಲೆ ನೀವು ಇಲ್ಲಿಗೆ ಇವನ್ ಜೊತೆ ಬಂದ್ಬಿಟ್ರಾ? ಇದ್ರು ಅಷ್ಟು ಬೇರೆ ಇದ್ರು ಸರ್. ಈ ಫಸ್ಟ್ ಹೆಂಗಂದ್ರೆ ಈ ಡೈಲಿ ವೇಜಸ್ ಅಲ್ಲಿ ಇದ್ರು, ಒಬ್ಬ ಪರ್ಮನೆಂಟ್ ಒಬ್ಬ ಡೈಲಿ ವೇಜಸ್. ಊರಿಗೆ ಏನಾಯ್ತದ ಅಂದ್ರೆ ಪರ್ಮನೆಂಟ್ ಆದಾಗ ಬೇರೆ ಕಡೆ ಹಾಕ್ಬಿಡ್ತಾರೆ. ಆಗ ನೆಕ್ಸ್ಟ್ ಇವ್ರು ರಿಕ್ರೂಟ್ಮೆಂಟ್ ಆದಾಗ ಇವ್ರನ್ನ ಕವಾಡಿಯಿಂದ ಇವ್ರನ್ನ ಹಾಕಿದ್ರು. ಇವ್ನ ಮಾವತ್ ಆಗಿದೆ. ಈಗ ನೀವು ಬಂದ 5.5 ವರ್ಷ ಆಯ್ತು. ಸರ್ 4 ವರ್ಷ. 4 ವರ್ಷ ಈಗ ಕಂಪ್ಲೀಟ್ ನೀವೇ ನೋಡ್ಕೊಳ್ಳೋದು ಇವ್ನ? ನೀವ್ ಹೇಳ್ದಂಗೆ ಕೇಳ್ತೇನೆ ಸರ್, ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ. ನೀವೇ ಮಾವತ್ ಆದ್ಮೇಲೆ 15 ಆನೆ ಕಾರ್ಯಾಚರಣೆ ಮಾಡಿದ್ದೀರಾ? ಸರ್ ನಾನ್ ಬಂದ್ಮೇಲೆ 15 ಕಾರ್ಯಾಚರಣೆ ಮಾಡಿದ್ವಿ. ಎಲ್ಲಿ ಸರ್? ಮಾಮೂಲಿ ಈ ಕಡೆ ಚನ್ನಪಟ್ಟಣ, ಚಾಮರಾಜನಗರ, ಈ ಕಡೆ ನಮ್ಮ ಪೊನ್ನಪೇಟೆ ಸೈಡು, ಈ ಕಡೆ ಮತ್ತೆ. ಈಗ ನಾನು ಅದೇ ನಿಮ್ ಕೇಳ್ಬೇಕು ಅಂತಿದ್ದೆ ಸರ್. ಈಗ ನಿಮ್ಗುನು ಇಲ್ಲಿಲ್ಲೇ ಆದ್ರೆ ನೀವು ಇವನ್ನ ಕರ್ಕೊಂಡು ಹೋಗ್ತೀರಿ. ಈಗ ಚಾಮರಾಜನಗರ, ಚನ್ನಪಟ್ಟಣ ಅಲ್ಲೆಲ್ಲ ಹೆಂಗ್ ಕರ್ಕೊಂಡು ಹೋಗ್ತೀರಿ? ಹೋಗ್ತೀವಿ, ಲಾರಿಲಿ ಹೋಗ್ತೀವಿ ಸರ್. ಲಾರಿಲಿ ಕರ್ಕೊಂಡು ಹೋಗಿ ಅಲ್ಲಿ ಕ್ಯಾಪ್ಚರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಲಾರಿಲಿ ಬರ್ತೀವಿ ಇಲ್ಲಿಗೆ. ಹೌದಾ? ಈಗ ಹೊಸ್ತಾಗಿ ಹಿಡಿತಿರಲ್ಲ ಆನೆನ, ಕಾಡಾನೆ ಹೊಸ್ತಾಗಿ ಹಿಡಿತೀರಾ, ಆನೆಗೆ ಈಗ ಅಭಿಮನ್ಯು ಹತ್ತದ್ಮೇಲೆ ಏನು ತಂಟೆ ಮಾಡೋದು? ಇಲ್ಲ, ಏನಾಗಿರ್ತದೆ, ಹಗ್ಗ ಕಾಲಿಗೆ ಕತ್ತಿಗೆ ಎಲ್ಲ ಹಗ್ಗ ಇರ್ತವೆ, ಟೈಟ್ ಇರ್ತವೆ. ಬಟ್ ಇದು ಇಂಜೆಕ್ಷನ್ ಇದ್ ಮಾಡಿರ್ತಾರೆ, ಅರಳಿಕೆ ಮದ್ದು ಇರ್ತೀವಲ್ಲ, ಅದು ಸ್ವಲ್ಪ ಮಂಕಲ್ ಇರ್ತದೆ. ಆ ಮಂಕಲ್ಲೇ ಎಳೆದು ತಂದು ಕಿರಾಲ್ ಒಳಗಡೆ ಹಾಕಿರ್ತೀವಿ. ಅದು ಒಂದ್ ನೈಟ್ ಪೂರ್ತಿ ಕಳೆದ್ಮೇಲೆ ಮಾರನೆಗೆ ಗೊತ್ತಾಗೋದು ಅದು ನಾನು ಎಲ್ಲ ಬಂದ್ಬಿಟ್ಟಿದೀನಿ, ನಾನು ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟವ್ರು ನನ್ಗೆ ಅಂತ. ಆವಾಗ ಏನ್ ಮಾಡ್ತಿದ್ವಿ, ಎಲ್ಲಾ ಕಡೆ ಈ ಪೋಲ್ಗಳು ಇರ್ತಲ್ಲ, ಅದಕ್ಕೆ ಹೊಡಿಯೋದು, ಅದಕ್ ಮಾಡೋದು. ಆಗ ನಾವು ಒಂದಿಬ್ರು ಕಂಟ್ರೋಲ್ ಬಿಟ್ಟಿರ್ತೀವಿ. ಹೌದು, ಎದುರಿಸ್ಕೊಂಡು ಮಾಡ್ಕೊಂಡು ಒಂದ್ ವಾರ, ಒಂದ್ 15 ದಿನ ಗಂಟ ಸ್ವಲ್ಪ ರಾಂಗ್ ಇರ್ತದೆ. ಆಮೇಲೆ ಸ್ವಲ್ಪ ಏನ್ ಮಾಡಿದ್ರು ನಾನು ಹೊರಗಡೆ ದಾಟಕ್ ಆಗೋದಿಲ್ಲ ಅನ್ನ ಅದು ಮೈಂಡ್ ಬರೋವರೆಗೂ ಮೇಲೆ ಎಳಿಯೋದೆಲ್ಲ ಮಾಡೋದು ಹುಷಾರಾಗಿರ್ಬೇಕು ನಾವು. ಈಗ ಮೊದಲನೇ ದಿನದಿಂದಾನೆ ನೀವು ಅದ್ರ ಹತ್ರ ಹೋಗ್ತೀರಾ ಅಥವಾ ಬರೀ ಆನೆನ್ ಬಿಟ್ಟು ಇದನ್ನ ಪಳಗಿಸ್ತಿರ್ತೀರಾ? ಇಲ್ಲ, ಅದು ಒಳಗಡೆ ಇರ್ತದೆ. ಅದು ಆನೆ ಒಳಗಡೆ ಇರುತ್ತೆ, ನಾವು ಪೋಲ್ ಹೊರಗಡೆ ಇರ್ತೀವಿ. ಅಲ್ಲಿಂದಾನೆ ಇದಕ್ಕೆ ಕುಚ್ಚರೆ ಎಲ್ಲ ಅವೆಲ್ಲ ಗೊತ್ತಿರಕ್ಕೆಲ್ಲ ಕಟ್ಟಿ ಒಂದ್ ಕಡ್ಡಿಲಿ ಕಟ್ಟಿ ತಿನ್ನಿಸಿ ಅದಕ್ಕೆ ಅಭ್ಯಾಸ ಮಾಡಿರ್ತೀವಿ. ಆ ದಿನ ಅದನ್ನೇ ತಿನ್ನಿಸ್ಕೊಂಡು ನಮ್ಮ ಆಯುಸು ಅಲ್ಲ ಅವ್ರದ್ದು ಲದ್ದಿ ಗಿದ್ದಿ ಎಲ್ಲ ಒಂದು ಕಡ್ಡಿಲಿ ಎಳಿಯೋದು, ಅದಕ್ಕೆ ಮಾತಾಡಿಸ್ತಾ ಇರೋದು. ಅವಾಗ ಒಂದ್ 15 ದಿನ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಬರ್ತದೆ. ಆಮೇಲೆ ಮಾಮೂಲಿ ಕೆಲಸ ಮಾಡ್ಬೋದು. ಸೊ ನಿಧಾನಕ್ಕೆ ಪಳಗಿಸ್ತೀರಾ. ಅವಾಗ್ಲೇ ಹೇಳಿದಂಗೆ ಶರೀಫ್ ಸಾಹೇಬ್ರು 1.5 ವರ್ಷ ಬೇಕು ಒಂದ್ ಆನೆ ಇದನ್ನ ಸಂಪೂರ್ಣವಾಗಿ ಪಳಗಕ್ಕೆ 2 ವರ್ಷ ಬೇಕು ಅಂದ್ರೆ ಸ್ನೇಹಿತರೆ 4 ತಿಂಗಳಿಗೆನೆ ಕಿರಾಲಿಂದ ಒಳಗಡೆ ಅಭ್ಯಾಸ ಮಾಡಿ ತೆಗೆದ್ಬಿಡ್ತೀವಿ. ಹೊರಗಡೆ ಕೆಲಸ ಜಾಸ್ತಿ ಇರ್ತದೆ ಅದಕ್ಕೆ. ನಾವು ಒಳಗಡೆ ಅದಕ್ಕೆ ಅದ್ರ ಹತ್ರ ಸೇರಕ್ಕೆ ನಾವು 4 ತಿಂಗಳು ಟೈಮ್ ತಗೊಂಡು ಇದ್ ಮಾಡಿರ್ತೀವಿ. ಹೊರಗಡೆ ಬಂದ್ಮೇಲೆ ಪ್ರತಿ ಒಂದ್ ಕೆಲಸ ಕಲಿಬೇಕಾದ್ರೆ 2 ವರ್ಷ ಬೇಕು ಕಂಪ್ಲೀಟ್. 2 ವರ್ಷ ಬೇಕು. 2 ವರ್ಷ ಆದ್ಮೇಲೆ ನೀವ್ ಹೇಳ್ದಂಗೆ ಮನೆ ಬೆಕ್ಕಿದ್ದಂಗೆ ಅಲ್ವಾ? ಅವಾಗ ನೀವೇನ್ ಹೇಳಿದ್ರು ಕೇಳ್ತಾ ಇರುತ್ತೆ, ಏನು ಗಲಾಟೆ ಮಾಡಲ್ಲ, ಗೊತ್ತಾಗ್ಬಿಟ್ಟಿರ್ತದ ನೀವು ಅಂತ. ನೀವು ಬಂದ ತಕ್ಷಣ ನಿಮ್ ವಾಯ್ಸು ಎಲ್ಲ ಕಡೆ ಹಿಡ್ಕೊಂಡ್ಬಿಡ್ತದೆ, ಹೇಳ್ದಂಗೆ ಕೇಳ್ಕೊಂಡಿರ್ತದೆ. ಇದು ಹೆಂಗೆ ನಿಮ್ ಜೊತೆ ಹೆಂಗೆ ಇದ್ರದ್ದು ನಿಮ್ದು ಸಂಬಂಧ ಹೆಂಗೆ? ಏನ್ ತೊಂದ್ರೆ ಸರ್, ಫ್ರೆಂಡ್ಲಿ ಆಗಿರ್ತಾನೆ, ಚೆನ್ನಾಗಿ ಎಲ್ಲ ಯಾವ್ದೇ ತರದ ಗಲಾಟೆಗಳಲ್ಲಿ ಮಾಡ್ಕೊಳ್ಳೋದಿಲ್ಲ. ನಾವೇನ್ ಹೇಳ್ತೀವಿ ಅದನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾನೆ. ಏನ್ ಹೇಳಿದ್ರು ಕೇಳ್ತಾನೆ ಎಲ್ಲ. ನೀವು ಬೈದ್ರೆ ಏನಿಲ್ಲ, ಚೆನ್ನಾಗಿ ಮಾತ್ರ. ನಮ್ಮ ಆನೆ ಅಂತ ನಾವು ಅದ್ರ ಮೇಲೆ ಪ್ರೀತಿ ತೋರಿಸ್ಬೇಕು, ಅದ್ರ ಮೇಲೆ ನಾವು ನಂಬಿಕೆ ಮಾಡಿರ್ಬೇಕು. ಅದನ್ನ ಒಂಥರ ಕೇರ್ಲೆಸ್ ಮಾಡ್ಬಿಟ್ಟು ಏನ್ ನಮ್ ಸಮಸ್ಯೆ ಸಿಗ್ತದೆ ನಾವು ಅದನ್ನ ನೋಡ್ಕೊಂಡ್ರೆ ಸಾಕು ಅನ್ನೋ ರೀತಿ ಇರಬೇಡ. ನಾವ್ ಹೆಂಗ್ ಚಿಕ್ಕ ಮಕ್ಳಿಗೆ ನೋಡ್ಕೋತೀವಿ ಹಂಗ್ ನೋಡ್ಕೊಂಡು ಅದು ನಮ್ ಮೇಲೆ ಪ್ರೀತಿ ಜಾಸ್ತಿ ಐತಿ. ಆಗ ನಾವು ಏನ್ ಹೇಳ್ತೀವಿ ಕೇಳೋದಲ್ಲ ಸ್ನೇಹಿತರೆ. ನಾವು ಅಂದ್ರೆ ಶರೀಫ್ ಸಾಹೇಬ್ರು ಹೇಳಿದ್ದು ಒಂದೇ ಮಾತ್ರಿ, ನೀವೇನ್ ಮಾಡ್ತೀರಾ ಗಿವ್ ಇಟ್ 100%. ಈಗ ಆನೆ ನೀವು ನೋಡ್ಕೋಬೇಕಾ 100% ಅದನ್ನ ಪ್ರೀತಿಸ್ಬೇಕು. ಆ ಪ್ರೀತಿಸಿದಾಗ ಅದು ನಿನ್ನನ್ನು ಪ್ರೀತಿಸುತ್ತೆ. ಬಹಳ ಸರಳವಾದಂತ ಉಪಾಯ, ಇದಕ್ಕೇನು ರಾಕೆಟ್ ಇಂಜಿನಿಯರಿಂಗ್ ಅಲ್ಲ. ಅದನ್ನ ನೀನ್ ಪ್ರೀತಿಸ್ಬೇಕಷ್ಟೇ ಶುರುವಿಂದ. ಅದು ಪ್ರೀತಿಸಿದಾಗ ಅದು ನೀನ್ ಹೇಳ್ದಂಗೆ ನೋಡ್ರಿ, ಇಬ್ಬರಿಗೂ ಒಕ್ಕೋಗ್ಬಿಟ್ರೆ ಬೇರೆಯವರು ಹೋಗಕ್ಕಾಗೋದಿಲ್ಲ, ಹೋಗಂಗಿಲ್ಲ. ಯಾಕಂದ್ರೆ ಅವ್ರ ವಾಯ್ಸು, ಅವ್ರ ಸ್ಮೆಲ್, ಅವ್ರ ಮಾತು, ಅವ್ರು ನೋಡ್ಕೊಂಡಿರೋ ರೀತಿ ಎಲ್ಲ ಅದಕ್ಕೆ ಒಕ್ಕೊಬಿಟ್ಟಿರ್ತಾರೆ ಅವ್ರಿಬ್ಬರಿಗೆ. ಈಗ ಯಾರು ಬಂದ್ರೆ ಸ್ಮೆಲ್ ತಗೋತಿದೆ ಫಸ್ಟೇ. ಸೊಳ್ಳೆ ಫಸ್ಟೇ ಕೆಳಗಡೆಯಿಂದಾನೆ ಸ್ಮೆಲ್ ತಗೊಂಡಿರ್ತದೆ ಅದು ನಮ್ಮವನ ಬೇರೆಯವನ ಅಂತ. ಆದ್ಮೇಲೆ ಗೊತ್ತಾಯ್ತು. ಹಂಗೆ ನೋಡಿದ್ರಲ್ಲ, ಕೇಳಿದ್ರಲ್ಲ ಸ್ನೇಹಿತರೆ.
ಈಗ ಅದೇ ಮೊನ್ನೆಯಿಂದಾನು ಹೇಳ್ತಾನೆ ಇದ್ದೀನಿ, ಇವ್ರು ಇರೋ ಹೊತ್ತಿಗೆ ನಮ್ನ ಇರಕ್ ಬಿಟ್ಟೈತೆ, ಇಲ್ಲೇ ನಮ್ ಸೊಂಡ್ಲಲ್ಲಿ ಹಿಂಗ್ ಸೌರ್ ಬಿಡ್ತದೆ. ಈಗ ಅಷ್ಟೇ, ಈಗ ಮನೆಯಲ್ಲೂ ನಾಯಿಗೆ ಎಲ್ಲ ಹಂಗೇನಲ್ಲ ಹೌದು, ಸರ್. ಹೌದು, ಈಗ ನಮ್ಗೆ ಹೋಗಿದ್ರೆ ಮತ್ತೆ ಬೇರೆಯವ್ರು ಬರೋ ಬೊಗಳುತ್ತದೆ. ಬಗಳುತ್ತದೆ. ನಾಯಿ ಬಂದ್ರು ನಮ್ಮ ಮನೆಗೆ, ನಿಮ್ ಮನೇಲೂ ನಾಯಿ ಸಾಕಿದ್ರೆ ಬಂದ ತಕ್ಷಣ ನಮ್ಮನ್ ವಾಸನೆ ನೋಡೋದದು. ವಾಸನೆ ನೋಡು. ಅದು ಇದು ಹಂಗೇನೆ. ಈಗ ಯಾರ ಸುಳ್ಳು ಫಸ್ಟ್ ವಾಸನೆ ತಗೊಳ್ಳೋದು ನಮ್ಮವ್ರ ಅಂತ, ಆವಾಗ್ಲೇ ಗೊತ್ತು ನಮ್ಮವ್ರ ಅಂತ ಸುಮ್ನೆ ಇರ್ತದೆ. ಅರೆ ಇದನ್ನು ಕಾಡು ಗಿಡಕ್ಕೆ ಬಿಡ್ತೀರಾ ಇದನ್ನ? ಬಿಡ್ತೀವಿ ಸರ್, ಕಾಡಿಗೆಲ್ಲ ಬಿಡ್ತೀವಿ. ಬಿಡ್ತಾರೆ. ಎಲ್ಲಾನೇ ಹೋಗಿ ಕರ್ಕೊಂಡು ಮತ್ತೆ ಬರ್ತೀವಿ ಅಲ್ಲಿಂದ ಬಿಟ್ಟಾಗ. ಹ್ಮ್ ಹ್ಮ್ ಸಂಜೆ ಹೋಗಿ ಕರ್ಕೊಂಡ್ ಬರ್ತೀವಿ. ಹ್ಮ್. ಸಂಜೆ ಬಿಟ್ರೆ ಬೆಳಗ್ಗೆ ಹೋಗಿ ಕರ್ಕೊಂಡ್ ಬರ್ತೀವಿ. ಹ್ಮ್ ಅಂದ್ರೆ ಎಲ್ಲ ಒಂದ್ 6-7 ಕಿಲೋಮೀಟರ್ ಹೋಗುತ್ತೆ, ಹ್ಮ್. ಅಲ್ಲಿಂದ ಹೋಗಿ ಕರ್ಕೊಂಡ್ ಬರ್ತೀವಿ. ನೀವು ವಾಪಸ್ 6-7 ಕಿಲೋಮೀಟರ್ ಹೋಗ್ತಿರಲ್ಲ ಕಾಡಿಗೆ, ಹೆಂಗ್ ಹೋಗ್ತೀರಾ ನೀವು? ಆನೆ ಮೇಲೆ ಹೋಗ್ತೀರಾ? ನಾವು ವಾಕಲ್ಲಿ ಹೋಗ್ತೀವಿ ಸರ್, ಬೈ ವಾಕಲ್ಲಿ ವಾಕ್. ಆನೆ ಮೇಲೆ ಹೋದ್ರೆ ಅದಾಗೋದಿಲ್ಲ, ಕಾಣೋದಿಲ್ಲ. ನಾವ್ ಅದ್ರ ಸರಪಳಿ ಹಾಕಿರ್ತೀವಲ್ಲ, ಅದು ಎಳ್ಕೊಂಡು ಹೋಗಿರ್ತದೆ. ಆ ಎಳ್ಕೊಂಡು ಅದ್ರಿಂದನೇ ನಾವು ಈಗ ಇವತ್ತು ಬಿಡ್ತೀವಿ ಸಂಜೆ, ಅಲ್ಲೇ ಒಂದ್ ಸೊಪ್ಪಾಕಿ ಬಂದಿರ್ತೀವಿ ನಾವು, ಇಂಥ ಜಾಗ ಬಿಟ್ಟಿದೀವಿ ಅಂತ. ಯಾಕಂದ್ರೆ ನಮ್ ಜ್ಞಾಪನ ಶಕ್ತಿ ಇರಲಿ ಅಂತ. ನಾಳೆ ಬೆಳಿಗ್ಗೆ ಅದೇ ಆ ಸೊಪ್ಪು ಹಾಕಿರೋ ಜಾಗದಿಂದ ಸ್ಟಾರ್ಟ್ ಮಾಡ್ತೀವಿ. ಅದು ಚೈನ್ ಹೆಂಗ್ ಹೇಳ್ಕೊಂಡು ಅಲ್ಲಿಂದ ಟ್ರ್ಯಾಕ್ ಮೇಲೆ ನಾವು ಹೋಗಿ ಆನೆ ಇಟ್ಕೊಂಡ್ ಬರ್ತೀವಿ. ಅಲ್ಲೋಗಿ ಹುಡುಕ್ಬೇಕು ನೀವು. ಟ್ರ್ಯಾಕ್ ಹೋಗ್ತಾ ಇದ್ರೆ ಟ್ರ್ಯಾಕ್ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ಟ್ರ್ಯಾಕ್ ನೋಡ್ಕೊಂಡು ಹೋಗ್ತೀವಿ. ಆ ಲಾಸ್ಟ್ ಎಲ್ಲಿ ಟ್ರ್ಯಾಕ್ ಎಂಡ್ ಆಗಿರುತ್ತೆ ಅಲ್ಲಿ ಆನೆ ಅಲ್ಲಿ ನಿಂತಿರುತ್ತೆ. ಅಲ್ಲಿಂದ ಕರ್ಕೊಂಡು ಮತ್ತೆ ವಾಪಸ್ ಬರ್ತೀವಿ. ನೀವು ಈ ಕರ್ಕೊಂಬರಕ್ ಹೋದಾಗ ಮಾಡಿದಾಗ ನಿಮ್ಗೆ ಹುಲಿ ಅಟ್ಯಾಕ್ ಆಗೋದು, ಆನೆ ಅಟ್ಯಾಕ್ ಆಗೋದು? ಒಂದು ಈಗ ನಮ್ಗೆ ಅಂದ್ರೆ ಸ್ವಲ್ಪ ಕಾಡ್ ಬಗ್ಗೆ ಅನುಭವ ಇದ್ದಿದ್ರಿಂದ ಅವು ಗೊತ್ತೈತಿ. ನಾವು ನೋಡ್ಕೊಂಡು ಮಾಡ್ಕೊಂಡು ಹೆಂಗೆ ಅಂತ ಹೋಗೋದ್ ಒಳಗಡೆ ಗೊತ್ತೈತೆ. ಬಟ್ ಸಡನ್ ಆಗಿ ಹೋದವ್ರಿಗೆ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಯಾರು ಹೋಗಕ್ ಸಾಧ್ಯನೇ ಇಲ್ಲ, ಹೋದ್ರು ಕಷ್ಟ, ಬಹಳ ಕಷ್ಟ. ಬಟ್ ಅದಕ್ಕೆ ಹೇಳೋದು ಸ್ವಲ್ಪ ಅನುಭವ ಇರ್ಬೇಕು. ಇದ್ ಹೆಂಗೆ ಗೊತ್ತಾ ಸ್ನೇಹಿತರೆ, ನಾನ್ ನನ್ನ ಅನುಭವದಲ್ಲಿ ಹೇಳ್ಬಿಡ್ತೀನಿ. ಇವ್ರನ್ನ ಬೆಳಗ್ಗೆಯಿಂದ ಮಾತಾಡ್ಸ್ತಿದ್ದೀನಲ್ಲ, ನೀವು ಆನೆ ಒಂದೇ ಅಂತಲ್ಲ, ಕಾಡಲ್ಲಿ ನೀವು ಒಂದ್ 5 ವರ್ಷ ತಿರುಗ್ಬಿಟ್ರೆ ಹುಲಿ, ಚಿರತೆ, ಆನೆ, ಕಾಳ್ಕೋಣ, ಕಾಡೆಮ್ಮೆ, ಜಿಂಕೆ ಎಲ್ಲಾನು ನಿಮ್ಮನ್ನ ಗುರ್ತಿಟ್ಕೊಂಡ್ಬಿಟ್ಟು ನಿಮ್ಮನ್ನ ಬಿಟ್ಬಿಡುತ್ತೆ ಅಂತ ನನ್ ಕೇಳಿದ್ರೆ. ಬಟ್ ಅವ್ರಿಗೂ ಅವಕ್ಕೂ ಹೆದರಿಕೆ ಇರ್ತದೆ. ಬಟ್ ನಾನು ಅಷ್ಟು ದೊಡ್ಡ ಪ್ರಾಣಿ ಇವನ್ನೇನಾರು ಮಾಡ್ಬಿಡ್ಬೋದು ಅನ್ನೋ ರೀತಿ ಇಲ್ಲ. ಅವನು ನಮ್ನೇನಾರು ಇವ್ರು ಮಾಡ್ಬಿಡ್ತಾರೆ ಅನ್ನೋದಕ್ಕೆ ಅಟ್ಯಾಕ್ ಮಾಡ್ತಾರೆ. ನಾವು ಅದ್ರ ಕಣ್ಣಿಗೆ ನಾವು ದೊಡ್ಡವ್ರು ಕಾಣ್ತೀನಿ ಅಂತ ನಮ್ಗೆ ಇದು. ನೋಡಿ ಎಂತ ಮಾತು ಹೇಳಿದ್ರು ಶೈಲೇಶ್ ಅವರು. ಈಗ ನಮ್ಗೆ ಇವನು ಈಗ ಶ್ರೀಕಂಠ ನಮ್ಗೆ 10 ಅಡಿ ಎತ್ತರ ಕಾಣ್ತೇನೆ, ನಮಗ್ ಭಯ ಆಗುತ್ತೆ ಅಂತ ಅಲ್ಲ, ಅವನಿಗೂ ನಮ್ಮನ್ ಕಂಡ್ರೆ ಭಯ ಇರುತ್ತೆ, ಅದಕ್ಕೆ ಅವ್ನ ಅಟ್ಯಾಕ್ ಮಾಡೋದು. ಒಂದು ನಮ್ ನೋಡ್ತಾನೆ ಓಡೇ ಬಿಡ್ತವೆ, ನಿಲ್ಲಲ್ಲ, ಹೆದರಿಕೆ. ಹೌದಾ? ಇಂತೆಲ್ಲವು ಸ್ವಲ್ಪ ಈಗ ನಮ್ಮಲ್ಲೂ ಇರ್ತೇವಲ್ಲ, ನಾಯ ಬಂದ್ರೆ ನೋಡ್ಕೊಳ್ಳೋ ಏನ್ ಮಾಡ್ತಾರೆ ಅನ್ನೋ ರೀತಿ ಒಂದೊಂದು ಆನೆ ಅಟ್ಯಾಕ್ ಮಾಡ್ಬಿಡ್ತದೆ. ಒಂದೊಂದ್ ಕೆಲವು ಓಡೇ ಬಿಡ್ತದೆ, ನಮ್ ನೋಡಿ ಓಡೇ ಬಿಡ್ತದೆ. ನೀವು ನೋಡ್ತಿರಲ್ಲ ಈಗ ಸರ್, ರಾತ್ರಿ ಬಿಡ್ತೀರಾ, ಈಗ ಬೆಳಗ್ಗೆ ಕರ್ಕೊಂಬರಕ್ ಹೋಗ್ತೀರಾ, ಬೆಳಗ್ಗೆ ಕರ್ಕೊಂಬರಕ್ ಹೋಗ್ತಿರಲ್ಲ, ಅವನೆಲ್ಲ ಅಲ್ಲಿ ನಿಂತಿರ್ತಾನೆ, ಇವನು ಕೂಗ್ತೀರಾ ಅಥವಾ ನಿಮ್ ನೋಡ್ ತಕ್ಷಣ ಬಂದ್ಬಿಡ್ತಾನೆ ಇವನೇ? ಕರಿತೀವಿ ಸರ್ ನಾವು. ಏನಂತ ಕರಿತೀರಾ? ಆನೆ ಮಾತಾಡ್ಸ್ಬಿಟ್ಟು ಕರಿತೀವಿ. ಏನಂತ ಕರಿತೀರಾ? ಕರೀರಿ. ಬಾ ಮರ್ಕಲ್ಲಿ ಬಾ ಅಂತೀವಿ, ಆಗ ಬರ್ತದೆ ಆರಾಮಾಗಿ. ಹೌದಾ? ಮರ್ಕ. ಮರ್ಕ ಅಂದ್ರೇನು? ಅಂದ್ರೆ ನಾವು ಪ್ರೀತಿಯಿಂದ ಮರ್ಕ, ನಿಮ್ ಭಾಷೆಯಲ್ಲಿ ಮರಿನ ಮರ್ಕ ಅಂತ ಕರಿತೀವಿ, ಪ್ರೀತಿಯಿಂದ. ಅದ್ರ ಕರಿಯೋದ್ರಲ್ಲಿ ಮರಿಯ ನಂಗೆ ಅಂತ ಫಸ್ಟ್ ಹಿಂದಿ ಭಾಷೆಯಲ್ಲಿ ಅದೇ ನಡ್ಕೊಂಡ್ ಬಂದ್ಬಿಟ್ಟು. ಏನ್ ಕರಿತೀರಿ ಹಿಂದಿಲಿ? ಲ್ಯಾಮ್ ಹತ್ ಅಂದ್ರೆ ಬಾ ಅಂತ, ಚೈ ಅಂದ್ರೆ ತಿರುಗು ಅಂತ. ಈಗ ಹಿಂದಿಲಿ ಬೈಟ್ ಅಂದ್ರೆ ಹಿಂದಿ, ತೋಲ್ ಅಂದ್ರೆ ಕಾಲೆತ್ತು ಅಂತ, ಕುಲೆ ಅಂದ್ರೆ ಅರ್ಧ ಕೂರು ಅಂತ. ಅವೆಲ್ಲ ಸ್ವಲ್ಪ ಹಿಂದಿ, ಕನ್ನಡ, ಹಿಂದಿ ಇದು ಇವ್ರ ಭಾಷೆ ಮಿಕ್ಸ್ ಮಾಡಿ. ನಾಳೆ ಬಂತ ನಿಮ್ ನೋಡ್ತಿದಂಗೆ ಬಂದ್ಬಿಡ್ತಾನೆ ಅನ್ಕೊಂತೀನಿ. ಡೈಲಿ ತಾನೇ ಇದು ಅಲ್ವಾ? ಸೌಂಡ್ ನಮ್ ಸ್ಮೆಲ್ ಏನಾರು ಗೊತ್ತಾಯ್ತು ಅಂದ್ರೆ ಬರ್ತಾನೆ ಅಂತ ಅಂದ್ರೆ ಅವನೇ ಬರ್ತಾನೆ. ಆ ಕಡೆಯಿಂದ ಇವನ್ ಮೇಲೆ ಕೂತ್ಕೊಂಡ್ ಬಂದ್ಬಿಡ್ತೀರಾ? ಕೂತ್ಕೊಂಡು ಎಲ್ಲಾರು ಆ ಕಡೆಯಿಂದ ಬರ್ತೀವಿ. ನೀವ್ ಎಷ್ಟ್ ಜನ ಹೋಗ್ತೀರಾ ಈ ತರ? ಸರ್ ಇಬ್ರು ಹೋಗ್ತೀವಿ ಸರ್, ಮಾವತ ಕಾವಡಿ. ಜೊತೆ ಯಾರು ಒಬ್ನೇ ಹೋಗ್ಬೇಕಾಯ್ತದೆ. ಯಾಕ ಮಾವತ್ತ ಇಬ್ರು ಇರಂಗೆ ಇರಕ್ಕಿಲ್ಲ. ಕೆಲವೊಬ್ಬ ರೇಷನ್ ಮಾಡ್ಬೇಕಾಯ್ತದೆ ಆನೆ ಇದಕ್ ಬೇಯಿಸಕ್ಕೆ, ಇಲ್ಲ ಸೊಪ್ಪಿಗೆ ಹೋಗಿರ್ತಾನೆ, ಇಲ್ಲ ಏನೋ ಮನೇಲಿ ಪ್ರಾಬ್ಲಮ್ ಇಂದ ಹೋಗಿರ್ತಾನೆ. ಆ ಟೈಮಲ್ಲಿ ಒಬ್ಬ ಹೋಯ್ತಾನೆ, ಇಲ್ಲ ಇಬ್ರು ಇದ್ರೆ ಇಬ್ರು ಹೋಯ್ತಾನೆ. ಇವಾಗ ನೀವು ಎಲ್ಲ ಹೋಗಿರ್ತೀರಾ ಅನ್ಕೊಳ್ಳಿ, ಏನೋ ಬೇರೆ ಡ್ಯೂಟಿ ಬಿತ್ತು, ಆ ಹುಡುಗ ಒಬ್ನೇ ಹೋಯ್ತಾನ? ಇಲ್ಲ ಸರ್, ನಾವು ಏನೇ ಡ್ಯೂಟಿ ಇದ್ರು ಇಬ್ರಲ್ಲಿ ಒಬ್ರು ಇದ್ದೇ ಇರ್ತೀವಿ. ಇರ್ಲೇಬೇಕು. ಎಷ್ಟೇ ಕಷ್ಟ ಇದ್ರು ಒಬ್ರು ರಜಾ ಹೋದ್ರೆ ಒಬ್ಳು ಆನೆ ಹತ್ರ ಇರ್ಲೇಬೇಕು. ಅಕಸ್ಮಾತ್ ಏನಾರ ಆದಾಗ ಹಂಗ್ ಮರ ಕಟ್ಬಿಟ್ಟು ಬೇರೆ ಆನೆ ಕೆಲಸ ನಾವು ಮ್ಯಾನೇಜ್ಮೆಂಟ್ ಮಾಡ್ಕೊತೀವಿ. ನೋಡ್ಕೊಳ್ಳಿರುತ್ತೆ ಇಬ್ಬರು ಮರ ಕಟ್ಟಾಕೊಂಡು ಬೇರೆ ಸೊಪ್ಪು ತರಿಸಿ, ಇಲ್ಲ ರೇಷನ್ ಗೀಷನ್ ಬೇರೆಯವ್ರ ಕೈಲಿ ಕೊಡಿಸಿ ಅದಕ್ಕೆ ನೋಡ್ಕೊಳ್ಳೋ ರೀತಿ ನಾವು ವ್ಯವಸ್ಥೆ ಮಾಡಿರ್ತೀವಿ. ಆತರ ಎಮರ್ಜೆನ್ಸಿ ಬಂದಾಗ ಇವನ್ ಒಂದಿನ ಅಲ್ಲೇ ಇರ್ತಾನೆ. ಹಂಗೆ ಅವ್ರು ಇಬ್ರು ಇಲ್ಲ ಅಂತ ಆನೆಗ್ ಬಿಟ್ಬಿಡಕ್ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದು ಏನಾಯ್ತು ರೊಟೀನ್ ಅದು ನಡೀತಾನೆ ಇರ್ತದೆ. ಬಟ್ ಅವ್ರಿಲ್ಲ ಅನ್ನೋದ್ನ ಏನೋ ಸ್ವಲ್ಪ ಬಿಚ್ಚಿ ಗೀಚಿ ತಗೊಂಡೋಗ್ ಕಷ್ಟ ಆಯ್ತದೆ ಹೊರತು ಇನ್ ಬೇರೆ ಅದಕ್ಕೆ ಫುಡ್ ಆಗ್ಲಿ ನೀರ್ ವ್ಯವಸ್ಥೆ ಆಗ್ಲಿ ಎಲ್ಲ ಪ್ರತಿಯೊಂದು ಮಾಡಿರ್ತೀವಿ.
ಈಗ ಇವ್ನು ಇಟ್ ಸೆಲ್ಫ್ ಈಗ ಹಿಂಗೇನೆ ಈಗ ನಾವು 3 ಆನೆ ನಿಮ್ ತೋರಿಸಿದ ಸ್ನೇಹಿತರೆ ಹಿಂಗೆ ಕ್ಲೀನ್ ಆಗಿರ್ತಾರೆ. ನೀವ್ ಅಲ್ಲಿ ಬಂದ್ಮೇಲೆ ಇದನ್ನ ದಿನ ಕ್ಲೀನ್ ಆಗಿ ತೊಳೆದು ಬೆಳಗಿ ಹಾ ಎಲ್ಲ ಮಾಡ್ಬೇಕಿಲ್ಲ. ಇವ್ರು ಕಾಡಿಂದ ಹಿಡ್ಕೊ ಬಂದು ಹ್ಮ್. ಬೆಳಿಗ್ಗೆ ತೊಳೆದು ಹ್ಮ್. ಅದಕ್ಕೆ ಕಾಲಿಗೆ ಎಣ್ಣೆ, ಕೈ ಇದು ನಿಮಾಯಲ್ ಬೇವಿನ ಎಣ್ಣೆ, ಹ್ಮ್. ಮತ್ತೆ ತಲೆಗೆ ಕೈ ಎಣ್ಣೆ. ಕೈ ಎಣ್ಣೆ ಹಾಕ್ತೀರಾ? ಹಾ ಸರ್, ಅಂದ್ರೆ ಅದು ಹರಳೆಣ್ಣೆ ಹಾಕ್ತಿವಿ. ಹಾಕ್ತೀರಾ? ಹಾ ಸರ್. ಯಾಕೆ? ಅಂದ್ರೆ ತಂಪಾಗಿರ್ಲಿ. ಹಾ ಸರ್, cool ಆಗಿರ್ಲಿ. ಆನೆ ಸ್ವಲ್ಪ ಹೀಟ್ ಅಲ್ಲ, ಈ ಬಿಸಿಲು ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹೀಟ್ ಇರ್ತದೆ, ಸ್ವಲ್ಪ ಏನು ಕೋಲ್ಡ್ ಆಗ್ಲಿ ಅಂತ. ಹ್ಮ್ ಈ ಬೇವಿನ ಎಣ್ಣೆ ಉಗುರು ಸುತ್ತುಗಳು ಮತ್ತೆ ಇಲ್ಲಿ ನೊಣ ಗಿಣ ಎಲ್ಲ ಕೂರ್ತವೆ, ಅದು ಹ್ಮ್ ಹ್ಮ್ ಗಾಯ ರೀತಿ ಅವು ಕೂರಲ್ಲ ಅದು. ಹ್ಮ್ ಸೊ ಅದೆಲ್ಲ ತೊಳೆದು ಬಿಟ್ಟು ನೀವು ಕಾಲಾಗಿದೆ ಎಲ್ಲ ತೊಳೆದು ಹೌದು, ಹೌದು. ತಲೆಗೆ ನೆತ್ತಿಗೆ ನೋಡ್ರಿ ಹಾಕ್ರಿ ನೀವುನು. ನೆತ್ತಿಗೆ ನಿಮ್ಮ ಅಮ್ಮ ಹರಳೆಣ್ಣೆ ತಿಕ್ತಾ ಇದ್ದಿದ್ದು ಇದಕ್ಕೆ ಕಣ್ರಿ, ತಂಪಾಗಿರ್ಲಿ ಅಂತ. ಆನೆಗೆ ಹಾಕತಾರೆ, ನಿಮ್ಗೆ ಹಾಕಳಕ್ಕೆ ಏನ್ ಕಷ್ಟ? ಬೇವಿನ ಎಣ್ಣೆ ಕಾಲ್ಗೆ ಸುಮ್ನೆ ಕಾಲಿಗೆ ಹಾಕ್ತಿ, ಕಾಲಿಗೆ ಇಲ್ಲಿ ಕಿವಿ ಸೈಡ್ಗೆ, ಕಿವಿ side ಗೆ. ಇಲ್ಲೆಲ್ಲ ಹಾಕ್ತಿವಿ ಕೊಂಬು ಸರ್. ಕೊಂಬು ಮೇಲೆ ಇಲ್ಲಿ ಮತ್ತೆ side ಗಾಯ ಗೆ. ಗಿಯ ಆಗಿತ್ತು ಅಂದ್ಬಿಟ್ಟು ಬೇವಿನ ಎಣ್ಣೆ ಎಲ್ಲ ಹಾಕ್ತಿವಿ. ಇಲ್ಲಿ ಅಲ್ಲಿ ಅವನು ಅದೇ ನೊಣ ಕೂತು ಏನೋ ಅದಕ್ಕೆ ಇದಾಗ್ಬಿಡ್ದು ಅನ್ನೋದಕ್ಕೆ. ಅದೆಲ್ಲ ಹಾಕ್ತೀರಾ? ಹೌದು, ಎಲ್ಲ ಹಾಕಿಸ್ಕತಾನೆ, ಎಲ್ಲ ನಿಂತ್ಕೊಂಡು ಆರಾಮಾಗಿ ಹಾಕಿಸ್ಕತಾನೆ. ಆರಾಮಾಗಿ ಹಾಕ್ಸ್ಕೊತಾರೆ. ಇದು ಹುಷಾರ್ ಗಿಷಾರ್ ತಪ್ಪುತ್ತಾ? ಹಾ ಕೆಲವು ಗೊತ್ತಾಗತ್ತೆ ಸರ್, ನಮ್ಗೆ ಹುಷಾರಾದಕ್ಕೆ ಹೊಟ್ಟೆ ನೋವು ಇದ್ದಾಗ ಇದಕ್ಕೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಹೊಟ್ಟೆ ನೋವು ಅಂತ? ಸರ್ ಆ ಟೈಮಲ್ಲಿ ಜಾಸ್ತಿ ಊಟ ಮಾಡೋದಿಲ್ಲ, ಸ್ವಲ್ಪ ಆನೆ ಮಂಕಾಗಿರುತ್ತೆ. ಗೊತ್ತಾಗಿರ್ತದೆ, ಕೂತ್ಕೊಳ್ಳೋದು ಮಾಡೋದೆಲ್ಲ ಮಾಡಿರುತ್ತೆ, ಆನೆಗಳು ಮಂಕಾಗಿರ್ತದೆ, ಆ time ಜಾಸ್ತಿ ಏನು ತಿನ್ನಲ್ಲ ಕೊಟ್ರೆ. ಆ ಟೈಮಲ್ಲಿ ನಾವು ಹೊಟ್ಟೆ ನೋವು ಇಲ್ಲ ಬೇದಿ ಆಗತ್ತೆ ಅಂದ್ಬಿಟ್ಟು ಡಾಕ್ಟರ್ ಸಾಹೇಬ್ರಿಗೆ, ಈಗ ಕ್ಯಾಂಪ್ ಚಾರ್ಜ್ ಇರ್ತಾರಲ್ಲ ಅವ್ರಿಗೆ ಮಾಹಿತಿ ಡಾಕ್ಟರ್ ಬರ್ತಾರೆ, ಅದಕ್ಕೆ ಔಷಧಿ ಕೊಡ್ತಾರೆ, ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಅವ್ರನ್ನ ಸೇರಿಸ್ತಾರೆ. ಅಂದ್ರೆ ನಾವಿದ್ರೆ ಸೇರಿಸ್ತಾನೆ ಸರ್, ಅಂತ ಅಂದ್ರೆ ಇಲ್ಲ. ನಾವಿದ್ರೆ ಯಾರು ಬೇಕಾದ್ರೂ ಸೇರಿಸ್ತಾರೆ, ಇಲ್ಲ ಅಂದ್ರೆ ಯಾರನ್ನ ಸೇರ್ಸಲ್ಲ. ಇಲ್ಲ ಅವ್ರು ಯಾರನ್ನು ಸೇರ್ಸಲ್ಲ. ಅದೇ 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 ಕೇಳಿದ್ರಲ್ಲ ಸ್ನೇಹಿತರೆ, ಹ? ಶ್ರೀಕಂಠ ಈ ಮುಂದಿನ ಇದರಲ್ಲಿ 2ನೇ ಬ್ಯಾಚ್ ಅಲ್ಲಿ ಬರ್ತಾನೆ ಅಂತ ಶರೀಫ್ ಸಾಹೇಬ್ ಹೇಳ್ತಾ ಇದ್ರು. ಮೊದಲನೇ ಬ್ಯಾಚ್ ಅಲ್ಲಿ ಭೀಮನು ಮತ್ತೆ ಅಭಿಮನ್ಯು ಬರ್ತಾರೆ, 2ನೇ ಬ್ಯಾಚ್ ಅಲ್ಲಿ ಶ್ರೀಕಂಠ, ಇನ್ನು ಮತ್ತಿತರ ಆನೆಗಳು ಇತರ ಕ್ಯಾಂಪ್ ಗಳಿಂದ ಬೇರೆ ಬೇರೆ ಯಾವ ಕ್ಯಾಂಪ್ ಇಂದ ಸರ್? ಈ ಬಳ್ಳೆ, ಇದು ದುಬಾರೆ, ದುಬಾರೆ ಮತ್ತೆ ಬಳ್ಳೆದಿಲ್ಲ, ಬಳ್ಳೆದ 2 ಫಸ್ಟ್ ಬ್ಯಾಚ್ ಬರುತ್ತೆ. ಹ. ದುಬಾರೆ ಮತ್ತೆ ಇನ್ನೊಂದು ಇಲ್ಲಿ ಭೀಮನ್ ಕಟ್ಟೆ ಐತೆ, ಅಲ್ಲಿಂದ ಭೀಮನ್ ಕಟ್ಟೆ. ಹಾ 2 ಕ್ಯಾಂಪ್ ಸೊ ಎಲ್ಲಾ ಕ್ಯಾಂಪ್ ಇಂದ ಒಟ್ಟು ಎಷ್ಟು ಆನೆ ಈ ಸರಿ? 14 ಆನೆ ಅಂತ ಹೇಳಿ ಮಾಮೂಲಿ 14 ಆನೆ ಎಲ್ಲ ಬರ್ತಾರೆ. ನೀವು ದಸರಾ ಶುರು ಆಗೋ ಅಷ್ಟೊತ್ತಿಗೆ ಬಂದ್ರೆ ಮೈಸೂರಿಗೆ ಫಸ್ಟ್ ಬ್ಯಾಚ್ 9 ಆನೆ ಮಾಡಿದಾರೆ. ಇಷ್ಟು ಈಗ ಮುಂದಿನ ವಾರ 9 ಆನೆ, ಈಗ 9 ಆನೆ 9 ಆನೆ ಬಂದ್ಬಿಡ್ತೀವಿ. ಹಾ. ಏಯ್ ಅದೇ ಬಲೆ. ಆಗಸ್ಟ್ 3 ಅಲ್ಲಿಗೆ ಹೋಗ್ತೇವೆ ಹ್ಮ್ ನೈಟ್ ಹ್ಮ್ ನೀರು ಸಳಿಗೆ. ಹ್ಮ್ ಅಲ್ಲಿಂದ ಬೆಳಿಗ್ಗೆ ಆಗಸ್ಟ್ 4ಕ್ಕೆ 4ಕ್ಕೆ ಮೈಸೂರು ಮೈಸೂರಿಗೆ ಹೋಗಿ ಅರಣ್ಯ ಭವನ. ಅರಣ್ಯ ಭವನಕ್ಕೆ ಬಂದು ಇವರೆಲ್ಲ ಬಂದು ರಿಸೀವ್ ಮಾಡಿ ಆಮೇಲೆ ಫಂಕ್ಷನ್ ಮಾಡಿ. ಕೇಳಿದ್ರಲ್ಲ ಸ್ನೇಹಿತರೆ, ಆನೆ ಪುರಾಣ, ಗಜ ಸಂಕಥನ. ನಮ್ಮ ಭಾರತದ ಇತಿಹಾಸದಲ್ಲಿ ಆನೆಗಳಿಗೆ ಇರುವಂತ ಮಹತ್ವನೇ ಬೇರೆ ಕಣ್ರಿ. ಪೌರಾಣಿಕವಾಗಿ, ಐತಿಹಾಸಿಕವಾಗಿ ಆನೆಗಳು ನಮ್ಮ ಮಹಾಲಕ್ಷ್ಮಿ ಸಮಾನ ಅಲ್ವಾ? ಈ ಆನೆಗಳಿಗೆ ಇರುವಂತ ಒಂದು ಮುಟ್ಟಿ ಸರ್, ಮುಟ್ಟಿ. ಇದೇ ಬೇರೆ. ನಾವು ಏನು ಈ ಆನೆಗಳಿಗೆ ಇರುವಂತ ಮಹತ್ವನೇ ಬೇರೆ ರೀ. ಇವಕ್ಕಿರುವಂತ ಮಹತ್ವನೇ ಬೇರೆ. ಇವನ್ನ ನಾವು ಮಹಾಲಕ್ಷ್ಮಿ ಅಂತೀವಿ, ಇವನ್ನ ನಾವು ಶೌರ್ಯದ ಸಂಕೇತ. ಗಜಪಡೆ ಮೇಲೆ ನಮ್ಮ ರಾಜರುಗಳ ತಾಕತ್ ಎಷ್ಟಿದೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. 80,000 ಗಜಪಡೆ, 80,000 ಆನೆ ಯುದ್ಧ ಭೂಮಿಯಲ್ಲಿ ನೋಡ್ರಿ. ಇವ್ರು ಹೇಳ್ದಂಗೆ ಕೇಳ್ತವೆ ಆನೆ ಅಂದ್ರೆ. ಯುದ್ಧ ಮಾಡೋದ್ರಲ್ಲೂ ಏನ್ ಆಶ್ಚರ್ಯ ಇಲ್ಲ ಆನೆ, ಯಾಕಂದ್ರೆ ಇವ್ರು ಹೇಳ್ದಂಗೆ ಕೇಳೋಂತ ಆನೆಗಳು ಇವು. ನೋಡ್ರಿ ಏನ್ ಸಂಬಂಧ ಇದು, ಏನ್ ಸಂಬಂಧ ಇದು? ಸ್ನೇಹಿತರ ಸಂಬಂಧನ, ಅಣ್ಣ ತಮ್ಮದಿರ ಸಂಬಂಧನ, ತಾಯಿ ಮಕ್ಕಳ ಸಂಬಂಧನ? ನೋಡಿ 42ನೇ ವಯಸ್ಸಿನಲ್ಲಿ ಇವನನ್ನ ಹಿಡ್ಕೊಂಡ್ ಬಂದಿದ್ದಾನೆ ಅಭಿಮನ್ಯು ಅಂದ್ರೆ ನೋಡ್ರಿ.